2 ದಿನಗಳ ಗುಜರಾತ್ ಭೇಟಿ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ನ ಕೆವಾಡಿಯಾದ ನರ್ಮದಾ ನದಿಯಲ್ಲಿ ಶ್ರೇಷ್ಠ ಭಾರತ್ ಭವನದಿಂದ ಏಕತಾ ಪ್ರತಿಮೆವರೆಗೆ 6 ಕಿಲೋಮೀಟರ್ ದೂರ ದೋಣಿ ವಿಹಾರ ಕ್ರೂಸ್ ಸೇವೆಗೆ ಚಾಲನೆ ನೀಡಿದರು. The undulating mountains, the Vindhyas and the Satpura mountains. ಏಕಕಾಲದಲ್ಲಿ 200 ಪ್ರಯಾಣಿಕರನ್ನು ಕರೆದೊಯ್ಯಬಲ್ಲ ಸುಂದರ ಕ್ರೂಸ್ನಲ್ಲಿ ಸಂಗೀತ ಕೇಳುತ್ತಾ ಪ್ರಯಾಣಿಸಿದ ಪ್ರಧಾನಿ ಏಕತಾ ಪ್ರತಿಮೆ ಹಾಗೂ ರುದ್ರ ರಮಣೀಯ ಪರಿಸರ ಹಾಗೂ ಸೂರ್ಯಾಸ್ತದ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಂಡರು. Arogya won. But if we talk about the statue itself, because that is the center of attraction, as we can see. You're absolutely right. The Narmada looks like it was made of molten silver. ಇದಕ್ಕೂ ಮುನ್ನ ಜಂಗಲ್ ಸಫಾರಿ ಉದ್ಘಾಟಿಸಿದ ಪ್ರಧಾನಿ ಈ ವಾಹನದಲ್ಲಿ ಹುಲಿ, ಚಿರತೆ, ಗೆಂಡಾಮೃಗಗಳ ವಿಭಾಗದಲ್ಲಿ ವಿಹರಿಸಿದರು. के कई देशों अफ्रीका, ऑस्ट्रेलिया, दक्षिण अमेरिका आधुनिकीकरण और औद्योगिकीकरण के इस दौर में and we don't realize that we are all part of जो राष्ट्रीय पशु है an area which has been ನಂತರ ಪಕ್ಷಿಗಳ ಲೋಕದಲ್ಲಿ ಬಿಳಿಯ ಪಾರಿವಾಳ ಮತ್ತು ಗಿಣಿಗಳನ್ನು ಪಂಜರದಿಂದ ಮುಕ್ತಗೊಳಿಸಿ ಪಕ್ಷಿಗಳಿಗೆ ಹಣ್ಣು ತಿನ್ನಿಸಿದರು. Had we waited a little longer, beautiful pigeons that are being released on the occasion. और जहां पर इस समय प्रधानमंत्री conversation is definitely going to ensue. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಕೆವಾಡಿಯಾದಲ್ಲಿ ಆರೋಗ್ಯವನವನ್ನು ಉದ್ಘಾಟಿಸಿ 17 ಎಕರೆ ಪ್ರದೇಶದಲ್ಲಿ 380 ಸಸ್ಯ ಪ್ರಭೇದಗಳ ಲಕ್ಷಾಂತರ ಗಿಡಮರ ಒಳಗೊಂಡ ಉದ್ಯಾನದಲ್ಲಿ ಒಂದು ಸುತ್ತು ಹಾಕಿದರು. ಡಿಜಿಟಲ್ ಮಾಹಿತಿ ಕೇಂದ್ರದಲ್ಲಿ ವಿವಿಧ ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿ ಪಡೆದರು. 17 एकड़ में फैले इस वन में आयुर्वेद और आरोग्य से जुड़े 5.25 लाख से ज्यादा पौधे। इसके बाद प्रधानमंत्री ಆರೋಗ್ಯ ವನದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವದತ್ ಮತ್ತು ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರೊಂದಿಗೆ ನೆನಪಿಗಾಗಿ ಫೋಟೋ ತೆಗೆಸಿಕೊಂಡರು. ಆರೋಗ್ಯ ಕುಟೀರದಲ್ಲಿ ಕೇರಳ ವೈದ್ಯ ಪದ್ಧತಿಯ ಶಿರೋಧಾರ ಚಿಕಿತ್ಸಾ ಕೊಠಡಿಗೂ ಭೇಟಿ ನೀಡಿದರು. ನಂತರ 35,000 ಚದರ ಅಡಿ ವಿಸ್ತೀರ್ಣದಲ್ಲಿ ಕರ್ನಾಟಕ ಕಾವೇರಿ ಸೇರಿದಂತೆ 20 ಎಂಪೋರಿಯಂಗಳಿರುವ ಏಕತಾ ಮಾಲ್ ಉದ್ಘಾಟಿಸಿ ಅನೇಕತೆಯಲ್ಲಿ ಏಕತೆಯನ್ನು ಸಾರುವ ಮಳಿಗೆ ವೀಕ್ಷಿಸಿದರು. ಬಳಿಕ ಪ್ರಧಾನಿ ಆಹಾರ ಮತ್ತು ಮಕ್ಕಳ ಪೌಷ್ಟಿಕ ಉದ್ಯಾನದಲ್ಲಿ ಪೌಷ್ಟಿಕ ಪುಟಾಣಿ ರೈಲಿನಲ್ಲಿ ಕುಳಿತು ಸಂಚರಿಸಿ ಹಣ್ಣು ಮತ್ತು ತರಕಾರಿಗಳ ನಿಲ್ದಾಣ, ಕ್ಷೀರ ನಿಲ್ದಾಣ, ಅನ್ನಪೂರ್ಣ ನಿಲ್ದಾಣ ಇತ್ಯಾದಿಗಳನ್ನು ವೀಕ್ಷಿಸಿ ವಿವಿಧ ಪ್ರದೇಶದ ತಿಂಡಿ ತಿನಿಸು ಆಹಾರ ಕುರಿತ 3D ಚಲನಚಿತ್ರವನ್ನು ವೀಕ್ಷಿಸಿದರು. ಇಂದು ಬೆಳಗ್ಗೆ ಅಹಮದಾಬಾದ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವದತ್, ಮುಖ್ಯಮಂತ್ರಿ ವಿಜಯ್ ರೂಪಾನಿ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಅಲ್ಲಿಂದ ಗಾಂಧಿನಗರಕ್ಕೆ ತೆರಳಿದ ಪ್ರಧಾನಿ ನಿನ್ನೆ ನಿಧನ ಹೊಂದಿದ ಮಾಜಿ ಮುಖ್ಯಮಂತ್ರಿ ಕೇಶುಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದರು.
ನಾಳೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಯಂತಿಯ ಅಂಗವಾಗಿ ಕೆವಾಡಿಯಾದಲ್ಲಿ ನಡೆಯಲಿರುವ ಏಕತಾ ದಿನದ ಸಮಾರಂಭದಲ್ಲಿ ಭಾಗಿಯಾಗುತ್ತಿದ್ದಾರೆ. ಏಕತಾ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಿರುವ ಪ್ರಧಾನಿ ಏಕತಾ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಏಕತಾ ದಿನದ ಪರೇಡ್ ವೀಕ್ಷಿಸಲಿದ್ದಾರೆ. ಕೆವಾಡಿಯಾದಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಸೂರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿಯ ಭಾರತೀಯ ನಾಗರಿಕ ಸೇವೆಯ ಪ್ರೊಬೇಷನರ್ಸ್ಗಳನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದು 2019ರಲ್ಲಿ ಪ್ರಥಮ ಬಾರಿಗೆ ಆರಂಭಿಸಲಾದ ಆರಂ ಸಮಗ್ರ ಫೌಂಡೇಶನ್ ಕೋರ್ಸ್ನ ಭಾಗವಾಗಿದೆ. ಅಹಮದಾಬಾದ್ನ ಸಬರಮತಿ ರಿವರ್ ಫ್ರಂಟ್ನಿಂದ ಕವಾಡಿಯಾದ ಏಕತಾ ಪ್ರತಿಮೆಯನ್ನು ಸಂಪರ್ಕಿಸಲಿರುವ ಸಮುದ್ರ ವಿಮಾನ ಸೇವೆ ಸೇರಿದಂತೆ 2 ದಿನಗಳ ಭೇಟಿಯಲ್ಲಿ ಹಲವು ಯೋಜನೆಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ.